ಬಡವರು ಕೂಡ ಬದುಕಲಿ ಅಂಥೇಳಿ ಸರ್ಕಾರ ಸ್ಲಮ್ ಬೋರ್ಡ್ಗಳ ವ್ಯವಸ್ಥೆ ಮಾಡಿಕೊಟ್ಟು ಬಡವರಿಗೆ ಸೂರು ಕಟ್ಟುವ ಕಲ್ಪನೆಯನ್ನು ಮಾಡಿಕೊಂಡಿತ್ತು. ಹೀಗಾಗಿ ಜನರಿಗೆ ಒಂದಿಷ್ಟು ಹಣವನ್ನು ಕಟ್ಟಿಸ್ಕೊಂಡು ಸರ್ಕಾರ ಕೈಯಿಂದ ಹಣ ಹಾಕಿ ಮನೆ ಕಟ್ಟಲಿಕ್ಕೆ ಮುಂದಾಗಿತ್ತು. ಆದರೆ ಹಿರೇಕೆರೂರಿನ ಚೌಡೇಶ್ವರಿ ಬಡಾವಣೆಯಲ್ಲಾಗಿರೋ ಘಟನೆಯೇ ಬೇರೆ ಅಂತ ಹೇಳ್ಬೋದು. ಸ್ಲಮ್ ಬೋರ್ಡ್ನ ಹೆಸರಲ್ಲಿ ಕೋಟಿ ಹಣವನ್ನು ಗುಳುಂ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳ ಯಾರು ಅನ್ನೋದು ಮುಂದೆ ಗೊತ್ತಾಗುವಂಥ ತನಿಖೆಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ದೃಶ್ಯದಲ್ಲಿ ಇದು ಏನು ಹಿರೇಕೆರೂರಿನ ಚೌಡೇಶ್ವರಿ ನಗರದಲ್ಲಿರ್ತಕ್ಕಂತಹ ಸ್ಲಮ್ ಬೋರ್ಡ್ನ ವ್ಯವಸ್ಥೆಯಲ್ಲಿ ಕಟ್ಟಿರುವಂಥ ಮನೆ. ಒಂದು ಯಾವುದೇ ಮನೆ ಕಟ್ಟರೂ ಕೂಡ ಒಂದು ರೀತಿಯಾಗಿರುವಂಥದ್ದು ಒಂದು ಪ್ಲಾನ್ ಇರುತ್ತೆ. ಆ ಪ್ಲಾನನ್ನು ಹೊರತುಪಡಿಸಿ ಯಾವುದೇ ವಾಟರ್ ಟ್ಯಾಂಕ್ಗಳಿಲ್ಲದೆ ಮತ್ತು ಹತ್ತಲಿಕ್ಕೆ ಮೆಟ್ಟಲುಗಳಿಲ್ಲದೆ ವ್ಯವಸ್ಥೆ ಮಾಡಿರುವಂಥದ್ದು. ಇನ್ನೂ ಹೇಳ್ತಾ ಹೋಗೋದಾದರೆ ಈ ಮನೆ ಇನ್ನೂ ಕಟ್ಟಡದ ಹಂತದಲ್ಲಿದೆ. ಅಂದರೆ ಮನೆ ಸಂಪೂರ್ಣವಾಗಿ ನಿರ್ಮಾಣ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಈ ಮನೆ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆ ಅಂಥೇಳಿ ಹಾಳೆಯಲ್ಲಿ ಬರೆದಿರುವಂಥದ್ದು. ಒಂದು ಲೇಖದಲ್ಲಿ ಈ ಮನೆ ಸಂಪೂರ್ಣ ಆಗಿದೆ ಅಂತ ಬರೆದಿದ್ದಾರೆ. ಸದ್ಯಕ್ಕೆ ಈ ಮನೆಯ ವಾರಸುದಾರ ಇಬ್ಬರಿದ್ದಾರೆ. ಒಬ್ಬರು ತಮ್ಮ ಅಂತ, ಇನ್ನೊಬ್ರು ಅಕ್ಕ. ಇಬ್ಬರು ಕೂಡ ಇಂತಿಷ್ಟು ಹಣವನ್ನು ಕಟ್ಟಿರ್ತಾರೆ, ಇಂತಿಷ್ಟು ಅಂತೇಳಿ. ಈಗ ಮನೆಗಳು ಇನ್ನೂ ಬಾಕಿ ಇದೆ. ಮನೆ ನೋಡ್ತಾ ಇರ್ಬೋದು, ಮಳಲು ಹಾಗೇ ಇದೆ, ಇಟ್ಟಿಗೆಗಳು ಹಾಗೇ ಇದ್ದಾವೆ. ಆಮೇಲೆ ಡಬಲ್ ಟ್ಯಾಕ್ಸನ್ನು ಕಟ್ಟಿಕೊಂಡು ಇವರಿಗೆ ಮನೆಗೆ ಕರೆಂಟನ್ನು ಕೂಡ ನೀಡಿರುವಂತಹದ್ದು. ಒಟ್ಟಾರೆಯಾಗಿ ಬಡ ಜನರ ತಲೆ ಮೇಲೆ ಹೊಡೆದು ಅವರ ಹೊಟ್ಟೆ ಮೇಲೆ ಹೊಡೆದು ಬದುಕಲಿಕ್ಕೆ ಅಧಿಕಾರಿಗಳು ಮುಂದಾದ್ರ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಬ್ರದರ್ ಬನ್ನಿ, ನಿಮ್ಮ ಈಗ ಸದ್ಯಕ್ಕೆ ತಮ್ಮ ಹೆಸರೇನು ಅಂತ? ಎಷ್ಟು ಮನೆ ಹಾಕ್ಸ್ಕೊಂಡಿರಿ ತಾವು ಇಲ್ಲಿ? ಎರಡು ಮನೆ ಸರ್. ಈಗ ಏನಾಗೈತಿ ಅಂತಂದ್ರೆ ಸದ್ಯಕ್ಕೆ ಹಣ ಒಂದು ಪ್ಲಾನಿಂಗ್ ಅಂತ ಇರ್ತೈತಿ. ಸ್ಲಮ್ ಬೋರ್ಡ್ ಅಂದ್ರೆ ಒಂದು ಮನೆಗಳು ಒಂದೊಂಥರ ಇರಬೇಕು, ಒಂದು ಹೌಸ್ ಅಂತ ಇರಬೇಕು, ಒಂದು ಟ್ಯಾಂಕ್ ಅಂತ ಇರಬೇಕು, ಈ ಥರದ ವ್ಯವಸ್ಥೆ ಎಲ್ಲ ಇರ್ತೈತಿ. ಸದ್ಯಕ್ಕೆ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ? ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಏನು ಬೋಂಡ್ರಾಸು ಕೊಟ್ಟಿಲ್ರಿ, ಹೌಜಿಗೆ ಏನು ಕೊಟ್ಟಿಲ್ರಿ, ಕಕ್ಸದ್ದು ಏನು ಹೇಳ್ರಿ, ಕಕ್ಸ ಅದ್ರ ಒಳಗ್ರಿ ಒಂದು ಗಾಡಿ ಕಟ್ಟಿದ್ರೆ ಮುಗಿತ್ರಿ. ಅದ್ರ ಎಷ್ಟು ಜಾಗ ಇದೆ ಒಂದು ಮನೆಗೆ? ಒಂದು ಮನೆಗೆ ಅವ್ರು ಕೊಟ್ಟಿರೋದು 3 ಚದರಿ, ಒಟ್ಟು 340 ರೀ. ಒಂದು 3 ಹೇಳ್ರಿ, 3ಕ್ಕೆ 10 ಇದು ಕಡಿಮೆ, 10 ಫುಟ್ ಕಡಿಮೆ ಆಗ್ತೈತೆ ರೀ. ನೀವು ಏನು ಕೆಲಸ ಮಾಡ್ತೀರಿ ತಾವು? ಮೇಸ್ತ್ರಿ ಗಾರೆ ಕೆಲಸ ಮಾಡ್ತೀರಿ. ಈಗ ನಿಮ್ಮ ಮನೆ ಪೂರ್ಣ ಆಗೇ ಇಲ್ಲ, ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಈಗ ನಿಮಗೆ ಎಷ್ಟು ಅಮೌಂಟ್ ಕಟ್ಟಿದ್ರಿ? ನಿಮಗೆ ಎಷ್ಟು ಅಮೌಂಟ್ ಕೊಡಬೇಕಾಗಿತ್ತು? ಅವರು ಏನು 1 ಲಕ್ಷ ಕಟ್ಟಿರಿ, 2 ಲಕ್ಷ ಕಟ್ಟಿರಿ. ಒಂದು 2 ಮನೆ ನಡಿ 2 ಲಕ್ಷ ಮೆಟಲ್, ಕಡಿ, ಮಳಲು, ಸಿಮೆಂಟ್, ಕಬ್ಬಣ ಕೊಟ್ಟಿದ್ದಾರೆ. ಒಟ್ಟು ಒಂದು 3 ಲಕ್ಷ 3.5 ಲಕ್ಷ ಒಳಗೆ ಕೊಟ್ಟಿದ್ದಾರೆ. ನೀವು ಮೇಸ್ತ್ರಿ ಅಂತೀರಿ, ಅವ್ರು ಕೊಟ್ಟದ ಐಟಮು ಎಷ್ಟು ಹಣದ ಇರ್ಬೋದು ಅಂದಾಜು? ಅದ್ರ 3.5 ಲಕ್ಷ ಒಳಗ್ರಿ, 7 ಲಕ್ಷ ಅಂತ ಹೇಳಿದಾರೆ ಅವ್ರು. 3.5 ಲಕ್ಷದ ಒಳಗೈತ್ರಿ ಮೆಟಲ್ ಕೊಟ್ಟರೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮನೆ ಕಟ್ಟಲಿಕ್ಕೆ 7.5 ಲಕ್ಷ ಅಂದರೆ ಬಡವರು ಬದುಕಲಿಕ್ಕೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟು ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಮನೆಗಳನ್ನು ನೋಡ್ತಾ ಇದ್ರಿ. ಕೆಲವೊಂದು ಮನೆಗಳನ್ನು GPS ಗಾಗಿ ಕಟ್ಟಿರುವಂಥದ್ದು. ಇನ್ನು ಕೆಲವೊಬ್ಬರು ಅವರಿಂದ ಹಣ ಹಾಕ್ಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ಬಡವರು. ಇವ್ರು ಯಾರು ಏನು ಕೋಟ್ಯಾಧೀಶವರಲ್ಲ, ಬಡವರು ಇರುವಂಥ ಮನೆಗಳಿವು. ಈಗ ಸರಿಸುಮಾರು 7.5 ಲಕ್ಷ ಹಣ ಹಾಕಿ ಮನೆ ಕಟ್ಟಬೇಕಾಗಿತ್ತು. ಆದರೆ 3 ಲಕ್ಷ ರೂಪಾಯಿಗಳ ಏನು ಸಾಮಗ್ರಿಗಳು ಬೇಕಾಗಿತ್ತು ಅವುಗಳನ್ನು ಮಾತ್ರ ನೀಡೋದ್ರ ಮುಖಾಂತರ ಸದ್ಯಕ್ಕೆ ಇವರೀಗ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮನೆಗಳು ಸಂಪೂರ್ಣ ರೆಡಿ ಆಗದಿದ್ದರೂ ಕೂಡ ನಿರ್ಮಾಣವಾಗಿದೆ, ಸಂಪೂರ್ಣವಾಗಿ ಕಟ್ಟಡ ಕಾಮಗಾರಿ ಮುಗಿದಿದೆ ಅನ್ನುವ ವ್ಯವಸ್ಥೆಯನ್ನು ಕೂಡ ಲೇಖನಿಯಲ್ಲಿ ತೋರಿಸಿರುವಂಥದ್ದು. ಅಂದರೆ ಹಾಳೆಗಳಲ್ಲಿ ಮನೆ ಮುಗಿದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲೋಟಕ್ಕೆ ಎದ್ದು ಕಾಣ್ತಿರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡವರಿಗೆ ಸೂರನ್ನು ಸರಿಯಾಗಿ ಕಲ್ಪಿಸಿಕೊಡಲಿ, ಇನ್ಯಾರದ್ದು ಹಣವಂತರಿಗೆ ಹೋಗಬಾರ್ದು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಾಮಾನ್ಯವಾಗಿ ಸ್ಲಮ್ ಬೋರ್ಡ್ಗಳ ಮನೆಗಳನ್ನ ತಾವೆಲ್ಲ ನೋಡಿರ್ತೀರಿ. ಸಂಬಂಧಿಕರು ಯಾರ್ದೋ ಮನೆ ಇದ್ದೇ ಇರುತ್ತೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಫಂಕ್ಷನ್ ಹೋಗಿರ್ತೀರಿ, ಮನೆ ನೋಡಿರ್ತೀರಿ. ಆದರೆ ಇಲ್ಲಿಯ ಸ್ಲಮ್ ಬೋರ್ಡ್ಗಳ ವ್ಯವಸ್ಥೆನೇ ಬೇರೆ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯ ನಾನೀಗ ಹಿರೇಕೆರೂರಿನ ಚೌಡೇಶ್ವರಿ ಬಡಾವಣೆಯಲ್ಲಿದ್ದೇನೆ. ಸ್ಲಮ್ ಬೋರ್ಡ್ನ ಮನೆ ಯಾವ ರೀತಿ ನಿರ್ಮಾಣ ಇದೆ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಸದ್ಯಕ್ಕೆ ಸ್ಲಮ್ ಬೋರ್ಡ್ ನಿರ್ಮಾಣದಲ್ಲಿ ಅಂದರೆ ಬಡ ಜನರಿಗೆ ಕೊಡುವಂಥ ಜಾಗದಲ್ಲಿ ಈ ರೀತಿ ಮನೆಗಳಾಗಿರುವಂಥದ್ದು. ಅಂದರೆ ಒಂದು ಕಡೆಗೆ ಅಧಿಕಾರಿಗಳು ಮಾಡಿದ್ರ, ಜನಪ್ರತಿನಿಧಿಗಳು ಮಾಡಿದ್ರ, ಅಥವಾ ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ. ಇಲ್ಲ ಮತ್ತೆ ತೋರಿಸ್ತಾ ಹೋಗ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಪಕ್ಕದಲ್ಲೊಂದು ಮನೆ ಇದೆ. GPS ಗಾಗಿ ಈ ರೀತಿಯ ಮನೆಗಳು ನಿರ್ಮಾಣ ಆಗಬೇಕಾಗಿತ್ತು. ಇದೊಂದು ಪ್ಲಾನ್. ಇದು ಈ ರೀತಿಯ ಸ್ಕೆಚ್ಚಲ್ಲಿ ಒಂದು ಮನೆ ನಿರ್ಮಾಣ ಆಗಬೇಕಾಗಿತ್ತು. ಇಂತಿಷ್ಟೇ ಜಾಗ ಅಂತಿರುತ್ತೆ, ಆ ಜಾಗದಲ್ಲಿ ಮನೆಗಳು ನಿರ್ಮಾಣ ಆಗಬೇಕಾಗಿತ್ತು. ಬಡ ಬಗ್ಗರು ಬದುಕಲಿಕ್ಕೆ ಅವರಿಗೆ ಸೂರಾಗಬೇಕಾಗಿತ್ತು. ಆ ಸೂರಿನ ಕಲ್ಪನೆ ಇದಾಗಿತ್ತು. ಇದು GPS ಗಾಗಿ ಮಾತ್ರ ಆಗಿರುವಂಥ. ಸದ್ಯಕ್ಕೆ ನೋಡ್ತಾ ಇರ್ಬೋದು, ಈ ರೀತಿಯ ಕಿಟಕಿಗಳು, ಈ ರೀತಿಯ ಬಾಗಿಲುಗಳು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಇಷ್ಟೇ ಸೈಜಲ್ಲಿ ಇಂಥಷ್ಟೇ ಮನೆ ಆಗಬೇಕಾಗಿತ್ತು. ಒಳಗಡೆನೂ ಕೂಡ ತೋರಿಸ್ತಾ ಹೋಗ್ತೀನಿ, ನಮ್ಮ ಕ್ಯಾಮ್ರಾಮನ್ ಸಂಖ್ಯೆ ತೋರಿಸ್ತಾರೆ. ಇದು ಈ ರೀತಿಯಾಗಿ ಮನೆಗಳು ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಇದನ್ನು ಹೊರತುಪಡಿಸಿ GPS ಗಾಗಿ, ಕೇವಲ GPS ಗಾಗಿ ಮಾತ್ರ ಮಾಡಿದಂಥ ವ್ಯವಸ್ಥೆ ಹೀಗೆ ಮನೆ. ಇದು ಆದ ನಂತರ ಮನೆಗಳ ನಿರ್ಮಾಣ ಈ ರೀತಿ ಆಗಿರುವಂಥದ್ದು. ಇನ್ಯಾರದ್ದು ಫಲಾನುಭವಿಗಳಿಗೆ ಹಾಕಿದ ಜಾಗದಲ್ಲಿ ಅಣ್ಣ ತಮ್ಮರಿಗೆ ಕೊಟ್ಟಿರ್ತಾರೆ, 3 ಜನ ಇರ್ತಾರೆ, ಬೇರೆಯಾಗಿರ್ತಾರೋ ಅಥವಾ ಫಲಾನುಭವಿಗಳು ಇರ್ತಾರೆ, ಅವರಿಗೆ ಕೊಟ್ಟಂಥ ಮನೆಗಳ ಜಾಗದಲ್ಲಿ ಇವಾಗ ಕಮರ್ಷಿಯಲಲ್ಲಿ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂದರೆ ಬಡವರಿಗಾಗಿ ಸರ್ಕಾರ ಕಲ್ಪಿಸಿದ ಈ ಸ್ಲಮ್ ಬೋರ್ಡ್ನ ವ್ಯವಸ್ಥೆ ಆಗಿರ್ಬೋದು, ಆಶ್ರಯ ಮನೆಗಳ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವೂ ಗಾಳಿಗೆ ತೂರಿ ಇದೀಗ ದೊಡ್ಡದಾದಂತಹ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಇಷ್ಟೊಂದು ಅಂದರೆ ಒಂದು 3 ಜನ ಅಂತಂದರೆ 7, 14, 21 ಲಕ್ಷದಲ್ಲಿ ನಿರ್ಮಾಣ ಆಗುವಂಥ ಬಿಲ್ಡಿಂಗ್ ಆಯಿತು. ಹಾಗಾದರೆ
ಎಲ್ಲಿದ್ದ ಹಣ ಬಂತು ಇವರಿಗೆ? ಸರಿಸುಮಾರು ಇಲ್ಲಿ ಹಾಕಿರುವಂತಹ ಈ ಕಬ್ಬಿಣದ ಬಾಗಿಲುಗಳಿದ್ದಾವೆ, ಅವೇ ಕೂಡ ಒಂದೊಂದು 5-6 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂಥದ್ದು. ಇದನ್ನು ಗಾಳಿಗೆ ತೂರಿ ಇಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಬದುಕಬೇಕಾದಂತಹ ಏನು ಫಲಾನುಭವಿಗಳಿದ್ರು, ಅವರು ಈ ರೀತಿಯಾಗಿ ಕಮರ್ಷಿಯಲ್ ಆಗಿ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಕೊಂಡು ಇದೀಗ ಜೀವನ ಮಾಡ್ತಿರುವಂಥದ್ದು ನೋಡ್ಬೋದು. ಐಷಾರಾಮಿಯಾಗಿ ಮೇಲ್ಗಡೆ ಕೆಳಗಡೆ ಯಾವ ರೀತಿ ಬಿಲ್ಡಿಂಗನ್ನು ಕಟ್ಕೊಂಡಿದ್ದಾರೆ ಅಂತೇಳಿ, ಅಂದರೆ ಕಮರ್ಷಿಯಲ್ ಮಾಡ್ಕೊಂಡಿರೋದು. ಬದುಕಲಿಕ್ಕೆ ಬೇಕಾದಂತಹ ಬಡವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡ್ಕೋಬೇಕಿತ್ತು, ಅದನ್ನು ಹೊರತುಪಡಿಸಿ ಈ ರೀತಿ ಬಿಲ್ಡಿಂಗನ್ನು ಕಟ್ಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಯಿತು ಅನ್ನೋದು ಮಾತ್ರ ಇದೀಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಇದೀಗ ಬಡವರು ಬದುಕಬೇಕಾದಂಥ ವ್ಯವಸ್ಥೆಯಲ್ಲಿ ಶ್ರೀಮಂತರ ಮನೆಗಳು ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಸ್ಲಮ್ ಏರಿಯಾದಲ್ಲಿ ಯಾವ ರೀತಿಗೆ ಡುಪ್ಲೆಕ್ಸ್ ಮನೆಗಳಾಗಿರ್ಬೋದು, ಟ್ರಿಪ್ಲೆಕ್ಸ್ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ಯಾರದ್ದು ಮನೆಗಳಿಗೆ 1-2 ಲಕ್ಷ 3 ಲಕ್ಷ ರೂಪಾಯಿಗಳನ್ನು ಮಾತ್ರ ಹಾಕಿರುವಂಥ ವ್ಯವಸ್ಥೆ ಆಗಿರುವಂಥದ್ದು. ಇದೆಲ್ಲ ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ರ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇನ್ನಾದರೂ ಇದಕ್ಕೆ ಎಚ್ಚೆತ್ತ ಅಧಿಕಾರಿಗಳು ಬಡವರಿಗೆ ನ್ಯಾಯ ದೊರಕಿಸಿಕೊಡಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. 40,000 ರೂಪಾಯಿ ಇದೆ. ಈಗ ನಾವು ಸ್ಲಮ್ ಬೋರ್ಡ್, ನಮಗೆ ಒಂದು ಕಂಪ್ಲೇಂಟ್ ಬಂತು, ಸ್ಲಮ್ ಬೋರ್ಡ್ ಡಿಸೈನ್ ಪ್ರಕಾರ ಯಾವ ಒಂದು ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಲ್ಲ. ಸ್ಲಮ್ ಬೋರ್ಡಲ್ಲಿ ತಂದೆ ಆದಂಥ ಒಂದು ಡಿಸೈನ್ ಇರ್ತದೆ. ಇದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ 250 ಹೌಸಸ್ ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇನ್ ವೇರಿಯಸ್ ಸ್ಲಮ್ಸ್ ಆಫ್ ಹಿರೇಕೆರೂರು ಟೌನ್ ಅಂಡರ್ PMAY HFA ಅಂತ ಇದೆ. ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಈ ಮನೆಗಳನ್ನು ಮಾಡಬೇಕು ಅಂತ ಇತ್ತು, ಆದರೆ ಯಾವುದೂ ಕೂಡ ಆಗಿಲ್ಲ. ಇಲ್ಲಿವರೆಗೂ ಒಂದೇ ಒಂದು ಮನೆ ಸ್ಲಮ್ ಬೋರ್ಡ್ ಡಿಸೈನ್ ಪ್ರಕಾರ ಆಗಿಲ್ಲ. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು ಇಲ್ಲಿ ತೋರಿಸಿರೋದು 138 ಮನೆಗಳು ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ. 138 ಮನೆಗಳು ಕಂಪ್ಲೀಟು, 32 ಮನೆ ಫಿನಿಷಿಂಗು, 32 ಮನೆ RCC, 32 ಮನೆ PTO ರೆಂಟಲ್, 3 ಬಿಲೋ ಪ್ಲೆಂತ್ ಇದ್ದಾವೆ, 13 ಡಿಮಾಲಿಷನ್ಗೆ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಮನೆಯೇ ಕಂಪ್ಲೀಟ್ ಆಗಿಲ್ಲ, ಒಂದು ಡಿಸೈನ್ ಪ್ರಕಾರ ಆಗದೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಮಾಡ್ದೇ ಇವತ್ತು ಸ್ಲಮ್ ಬೋರ್ಡಿಂದ ಗುತ್ತಿಗೆದಾರರಿಗೆ 10 ಕೋಟಿ ರೂಪಾಯಿಗಳನ್ನು ಡ್ರಾ ಮಾಡಿ ಕೊಟ್ಟಿದ್ದಾರೆ. ಇದೊಂದು ಭಾಳ ದೊಡ್ಡ ಹಗರಣ. ಇಲ್ಲಿ ಯಾವುದಕ್ಕೂ ಕೂಡ ಇಲಾಖೆ ನಿಂತು ಕಟ್ಟಿಸಿದಂಥ ಮನೆಗಳು ಅಲ್ಲ, ಅವರವರೇ ಕಟ್ಕೊಂಡ ಮನೆಗಳು. ಇವರೇನು ಮಾಡ್ತಾರೆ, ಫಲಾನುಭವಿಗಳಿಗೆ 1-2 ಲಕ್ಷ 2 ಲಕ್ಷ 3 ಲಕ್ಷದ ಮೆಟೀರಿಯಲ್ಸ್ ಕೊಟ್ಟು ಅವ್ರಿಗೆ ನೀವೇ ಕಟ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಉಳಿದ ಹಣ ಎಲ್ಲ ತಾವು ಇಲಾಖೆಯಿಂದ ನುಂಗಂಥ ಕೆಲಸ ಆಗಿದೆ. ಇದು ಭಾರಿ ದೊಡ್ಡ ಒಂದು ಹಗರಣ. ಇದು ಒಂದು ಹಿರೇಕೆರೂರು ಟೌನಿನ ಒಂದು ಹಗರಣ. ಇದಕ್ಕೆ 18.5 ಕೋಟಿ ರೂಪಾಯಿ ಒಟ್ಟು ಆಗಿರೋದು. ಅದರಲ್ಲಿ 18,50,00,000 ಆಗುತ್ತೆ, 250 ಮನೆಗಳಾದರೆ. ಆದರೆ ಇನ್ಕಂಪ್ಲೀಷನ್ನು ಇದು ಆಗಿರೋದ್ರಿಂದ 10 ಕೋಟಿ ರೂಪಾಯಿ ಆಲ್ರೆಡಿ ಪೇ ಮಾಡಿದ್ದಾರೆ. 10 ಕೋಟಿ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಈ ಸಂಬಂಧ ನಾನು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದರೆ ಯಾರೂ ಕೂಡ ಸಮರ್ಪಕವಾದಂಥ ಒಂದು ಉತ್ತರವನ್ನು ಅವರು ಕೊಡ್ತಾ ಇಲ್ಲ. ಟೌನ್ ಪಂಚಾಯತ್ಗೆ ಚೀಫ್ ಆಫೀಸರ್ಗೆ ಕೇಳಿದೆನು, ಎಷ್ಟು ಮನೆಗಳಾಗಿದ್ದಾವೆ ಏನು ಅಂತ ಹೇಳಿದ್ರೆ, ನಮಗೆ ಇದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ ಅಂತ ಟೌನ್ ಪಂಚಾಯತ್ ಚೀಫ್ ಆಫೀಸರ್ ಹೇಳ್ತಾರೆ. ಯಾವ ಮಾಹಿತಿ ಇಲ್ಲ ಅಂತ ಹೇಳಿದರೆ ಆ ಮನೆಗೆ ಕರೆಂಟನ್ನು ಯಾವ ರೀತಿ ಕೊಟ್ಟರು, 138 ಮನೆ ಕಂಪ್ಲೀಟ್ ಆದಂಥ ಮನೆಗಳಿಗೆ ಕರೆಂಟ್ ಯಾವ ರೀತಿ ಕೊಟ್ಟರು. ಮುನ್ಸಿಪಾಲ್ಟಿ NOC ಕೊಡದೇ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಅವ್ರಿಗೆ ಕನೆಕ್ಷನ್ ಕೊಡೋಕ್ಕೆ ಬರೋದಿಲ್ಲ. ಇದರಲ್ಲಿ ಮುನ್ಸಿಪಲ್ ಚೀಫ್ ಆಫೀಸರ್ ಇರ್ಬೋದು, ಸ್ಲಮ್ ಬೋರ್ಡ್ನವ್ರು ಎಲ್ಲರೂ ಶಾಮೀಲಾಗಿ ಸರ್ಕಾರ ಮತ್ತು ಸರ್ಕಾರದ ತಾಲೂಕಿನಲ್ಲಿರುವಂಥ ಶಾಸಕರು ಇವರೆಲ್ಲರೂ ಒಂದು ಶಾಮೀಲು ಇರ್ಬೋದು ಅನ್ನೋಂಥ ಒಂದು ಬಲವಾದ ಅನುಮಾನ ನನಗೆ ಬರ್ತಾಯಿದೆ. ಇದ್ರ ಬಗ್ಗೆ ಯಾಕೆ ಶಾಸಕರು ಇದ್ರ ಬಗ್ಗೆ ಎಷ್ಟು KDP ಮೀಟಿಂಗ್ಗಳನ್ನು ಮಾಡಿಲ್ಲ? ಈ 2 ವರ್ಷಗಳಾಗ್ತಾ ಬಂತು. 2 ವರ್ಷದಲ್ಲಿ ಎಂದಾದರೂ ಇದ್ರ ಬಗ್ಗೆ ನೀವು ವೆರಿಫೈ ಮಾಡಿದ್ರೆ ಏನಾಗಿದೆ ಬಿಟ್ಟಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಅನಿಸ್ತಾ ಇದೆ ಇದು ಭಾರಿ ದೊಡ್ಡ ಹಗರಣ ಆಗಿದೆ. ಬಹುಶಃ ರಾಜ್ಯದಲ್ಲಿ ಇದನ್ನೆಲ್ಲ ಕಡೆಗೂ ಚೆಕ್ ಮಾಡಿದರೆ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ದೊಡ್ಡ ಹಗರಣ ಇದು ಬಯಲಿಗೆ ಬರ್ತದೆ. ಇದನ್ನು ನಾನು ಕರ್ನಾಟಕ ರಾಜ್ಯ ಲೋಕಾಯುಕ್ತರಿಗೆ ಬರೀತಾ ಇದ್ದೀನಿ. ಇದರ ಬಗ್ಗೆ ಲೋಕಾಯುಕ್ತರು ತನಿಖೆ ಮಾಡಬೇಕು. ತನಿಖೆ ಮಾಡಿ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಏನು 2,40,40,000 ರೂಪಾಯಿ ಮನೆಯನ್ನು ಇಲಾಖೆಯ ಡಿಸೈನ್ ಪ್ರಕಾರ ಕಟ್ಟಿಕೊಡ್ಬೇಕು, ಅದನ್ನು ಕೊಟ್ಟಿದ್ದರೆ ಈ ಥರ ಅನ್ಯಾಯ ಆಗ್ತಾ ಇರಲಿಲ್ಲ. ಇಲ್ಲಿ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಮುಗ್ಧ ಜನರನ್ನು ಬಳಸ್ಕೊಂಡು ಅವರಿಗೆ ಹಣದ ಆಮಿಷವನ್ನು ತೋರಿಸಿ ಅವರ ಮುಗ್ಧತೆಯನ್ನು ದುರ್ಬಳಕೆ ಮಾಡಿಕೊಂಡು ಹಣವನ್ನು ಲಪಟಾಯಿಸಿದ್ದಾರೆ. ಅದನ್ನು ಇವತ್ತು ನಾವು ಫಿಸಿಕಲ್ ವೆರಿಫಿಕೇಷನ್ ಕೂಡ ಮಾಡ್ತಾಯಿದ್ದೀನಿ, ತಾವೇ ನೋಡ್ಬೋದು. ಅದು
ಒಂದು ಟ್ರಿಪ್ ಮಳಲ್ ಕೊಟ್ರಿ, ಒಂದು ಟ್ರಿಪ್ ಕಡಿ ಕೊಟ್ಟರು. ಎಷ್ಟು ಅಮೌಂಟ್ ಬರಬೇಕಾಗಿತ್ತು? 7 ಲಕ್ಷ ರೂಪಾಯಿ ಕೊಡ್ಬೇಕು, 7,40,000 ರೂಪಾಯಿ ಅಂತ ಹೇಳಿದ್ರಿ ಅವರು. ಕಡಿ ಮಳಲು ಒಂದು ಸ್ವಲ್ಪ ಕೊಟ್ಟರು, ಬಾರ್ವೆ ಕಬ್ಬಣ ಕೊಟ್ಟರು. ಅಷ್ಟಾದ್ರ ಮ್ಯಾಗ ಒಂದು 40,000 ರೂಪಾಯಿ ಕ್ಯಾಶ್ ಕೊಟ್ಟಾರ. ಎಷ್ಟು ಅಮೌಂಟ್ ಕಟ್ಟಿದ್ರಿ ತಾವು? ನಾವು 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ ರೀ. 1 ಲಕ್ಷ ರೂಪಾಯಿ ಐಟಮ್ ಬಂದವ? 1 ಲಕ್ಷ ರೂಪಾಯಿ ಬರಲಿಲ್ಲ ರೀ ಅವು. ಅವ್ರು ಅಮೌಂಟ್ ಡಿ ಕಟ್ಸ್ಕೊಂಡ್ಬಿಟ್ರಿ ಬ್ಯಾಂಕಿಗೆ. ಆ ನಂತರ ಅವರು ನಮಗೆ ಮಾಲು ಕಡಿ ಒಂದಿಷ್ಟು ಕೊಟ್ಟು ಕಳಿಸಿದ್ರಿ. ನೀವು 1 ಲಕ್ಷ ಕಟ್ಟಿದ್ರಲ್ಲ, ಹಾಂ, ಅಷ್ಟೇ ಹಣದ ಐಟಮ್ ಬಂತ ಹಿಂಗೆ? ಅದೇ ಸ್ವಲ್ಪ ಕೊಟ್ಕೊತ ಬಂದ್ರಿ ಒಟ್ಟು ಅವ್ರು ಹಂಗೆ. ಹಾಂ, ಸುಮ್ಮನೆ ಅದು ಬಂದ್ರಿ. ಅವ್ರವ್ರು ಅರ್ಧ ಕಡಿ ಅರ್ಧ ಮಳಲು ಹಂಗೆ ಹಾಕುವಂತ ಬಂದ್ರಿ. ನಾವು ಕೈಯಿಂದ ಹಾಕಿ ನಾವು ಕಟ್ಸ್ಕೊಂತೀವಿ ಅಷ್ಟರೊಳಗೆ. ಅವ್ರು ಕೊಟ್ಟಿದ್ದು ಎಷ್ಟು ಅಮೌಂಟಿನ ಐಟಮ್ ಇರ್ಬೋದು? ಒಂದು 3 ಲಕ್ಷ ರೂಪಾಯಿ ಇರ್ಬೋದು ಅಷ್ಟೇ. ಹಾಂ, ಅಷ್ಟೇ. ಬರ್ಬೇಕಾಗಿತ್ತು ನಿಮ್ಗೆ ಹಣ? 7,40,000 ರೂಪಾಯಿ ಅಂತ ಉಳಿದ ಹಣ ಕೇಳಿದ್ರೆ ನೀವು? ನಾವು ಕೇಳಿದೀವಿ ರೀ. ಅಲ್ಲಿ ಅದಕ್ಕೆ ಮಾಲ್ ಕೊಟ್ಟಿವಲ್ಲ, ಅದಕ್ಕೆ ಸರಿ ಆಯ್ತು ಅಂತ ಹೇಳಿದ್ರು. ಸಹಿ ಮಾಡಿಸ್ಕೊಂಡು ಕೈ ಬಿಟ್ರು. ಸರಿ ಮಾಡಿ ಬಂದ್ರಿ? ಹಾಂ, ನಾವು ಸಹಿ ಮಾಡಿ. ಒಟ್ಟು ನೀವು ಮೋಸ ಆಗೈತಿ ಈಗ. ಹಾಂ, ಮೋಸ ಆಗೈತೆ. ಯಾಕೆ ನೀವು ಹಿಂಗೆ ಜನಪ್ರತಿನಿಧಿ ಹೋಗೋದಾಗಿತ್ತಲ್ಲ? ಕೇಳಿದೀವಿ ನಾವು. ಇನ್ನೂ ಸಿಮೆಂಟ್ ಇಟಿ ಸತಿ ಸುಮಾರು ಕೊಟ್ಟಾರ್ರಿ ಅವರು. ಹಾಂ, ಡ್ಯಾಮೇಜ್ ಏನು ಮಾಡಿದ್ರೆ ಅವಾಗ ನೀವು? ಹೇಳಿದೀವಿ ರೀ, ಬಂದು ತೋರಿಸಿದೀವಿ ರೀ. ಇಲ್ಲಪ್ಪ ಮತ್ತೆ ಇವಾಗ ಕೊಡು ಸಹಿ ನಾವು ಅಂತ ಸ್ವಚ್ಛ ಹೇಳಿದ್ರಿ ಅವರು. ಮಂಜು ಚಕ್ರಸಾಲಿ ಅಂತ ಸರ್ ಕರಿತೀನಿ. ಹೋದ್ ಸರ್ ಮತ್ತೆ ಮಂಜು ಚಕ್ರಸಾಲಿ ಅಂತ. ಹಾಂ, 3 ಮನೆ ಅವು ಅಣ್ಣತಮ್ಮಗಳು, 3 ಮನೆ. ಅಲ್ಲೇ ಹೋಗಿ ನಿಮ್ಮ ಮನೆಯಲ್ಲಿ ಏನು ಹೆಸರು? ರಮೇಶ್ ಬಂಡಿ ಎಷ್ಟು ಡೆಮಾಲಿಷನ್ ಕೆಡಬೇಕಂತ ಮನೆ ಎಲ್ಲ ಇರಲ್ಲ, ಕಟ್ಟಿದ್ದಿತ್ತ ಮನೆ ಹೋಗೋಣಪ್ಪ. ಅಲ್ಲ ಹೋಗೋಣ ಈಗೇನು? ಅಲ್ಲಿ ನಮ್ಮ ಕುರಿ ಏನು ಹೇಳಿಲ್ಲ. ಅಲ್ಲ ಇವ್ರ ಮನೆ ಐತಲ್ಲ. ಇಲ್ಲ ಇಲ್ಲ